ಹಾಯ್ ವಿದ್ಯಾರ್ಥಿಗಳು, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಮೌಲ್ಯಮಾಪನ ಪ್ರಕ್ರಿಯೆ ಇವತ್ತು ಮುಕ್ತಾಯಗೊಂಡಿದೆ. ದ್ವಿತೀಯ PUC ವಿದ್ಯಾರ್ಥಿಗಳ ಸಂಪೂರ್ಣ ಎಲ್ಲ ವಿಷಯಗಳ ಒಂದು ಮೌಲ್ಯಮಾಪನ ಮುಕ್ತಾಯಗೊಂಡಿದೆ. ಹಾಗಾದರೆ ರಿಸಲ್ಟ್ ಯಾವಾಗ, ರಿಸಲ್ಟ್ ಹೇಗೆ ನೋಡಬೇಕು ಅನ್ನೋದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ. ರಿಸಲ್ಟ್ ನೋಡಬೇಕಾದ್ರೆ ಯಾವ ಒಂದು ನೀವು ನಿಯಮವನ್ನು ಪಾಲನೆ ಮಾಡಬೇಕು, ಏನೆಲ್ಲ ತುಂಬಬೇಕು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿ ಯಾವಾಗ ಬರುತ್ತೆ ರಿಸಲ್ಟ್ ಅನ್ನೋದು ನೋಡೋಣ. ನೋಡಿ, ಮೊಟ್ಟ ಮೊದಲು ದಿ ಕರ್ನಾಟಕ ಸೆಕೆಂಡ್ PUC ಎಕ್ಸಾಮ್ 1 ರಿಸಲ್ಟ್ 2026 ಆರ್ ಎಕ್ಸ್ಪೆಕ್ಟೆಡ್ ಇನ್ ಏಪ್ರಿಲ್ 2026. ಅಂದರೆ ಏಪ್ರಿಲ್ 8, 9, 10 ಈ 3 ದಿನದಲ್ಲಿ ಒಂದು ದಿನ ನಿಮಗೆ ರಿಸಲ್ಟ್ ಫಿಕ್ಸ್ ಬರುತ್ತೆ. ಈ 3 ದಿನದಲ್ಲಿ ಒಂದು ದಿನ ನೋಡಿ, ಯಾವ ವೆಬ್ಸೈಟಿಗೆ ಹೋಗಬೇಕು ಅಂದರೆ ನೋಡಿ, ದ ಆಫಿಷಿಯಲ್ ಡೈರೆಕ್ಟ್ ಲಿಂಕ್ ಟು ಚೆಕ್ ದ ರಿಸಲ್ಟ್ ಈಸ್ ನೋಡಿ, ಈ ಒಂದು ವೆಬ್ಸೈಟಿಗೆ ಹೋಗ್ಬೇಕು ನೀವು. KARRESULTS.NIC.IN ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಬರುವಂಥ ಆಪ್ಷನ್ಸ್ಗಳು ಯಾವುದೆಲ್ಲ ಇದೆ ನೋಡಿ. ನೀವು ಕ್ಲಿಕ್ ಮಾಡಿದ ತಕ್ಷಣವೇ ನೀವೇನು ಮಾಡಬೇಕು, ವಿಸಿಟ್ ದ ಆಫಿಷಿಯಲ್ ವೆಬ್ಸೈಟ್. ಇದು PU ಬೋರ್ಡ್ದ ಒಂದು ರಿಸಲ್ಟ್ ನೋಡುವಂಥ ಒಂದು ವೆಬ್ಸೈಟ್. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಆನ್ ದ ಲಿಂಕ್, ನೀವು ಸೆಕೆಂಡ್ PUC ಎಕ್ಸಾಮ್ 1 ಅಲ್ಲಿ ಆಪ್ಷನ್ ಇರುತ್ತೆ. ಎಕ್ಸಾಮ್ 1 ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದು 1 ಸ್ಟೆಪ್ಪು, ಇದು 2 ಸ್ಟೆಪ್ಪು. 3ನೇ ಸ್ಟೆಪ್ ಏನಪ್ಪ ಅಂದರೆ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್. ಅಂದರೆ ಅಲ್ಲಿ ಒಂದು ಬಾಕ್ಸ್ ಬರುತ್ತೆ, ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನೀವೇನು ಮಾಡಬೇಕು, ಹಾಕಬೇಕು. ನಿಮ್ಮ ಹಾಲ್ ಟಿಕೆಟ್ ಒಳಗಡೆ ಇರುವಂತಹ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ ನಂತರ ಆಮೇಲೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಯುವರ್ ಸಬ್ಜೆಕ್ಟ್ ಸ್ಟ್ರೀಮ್. ಅಂದರೆ ನೀವು ಸೈನ್ಸ್ ತೊಗೊಂಡಿದ್ದೀರಾ ಅಥವಾ ಕಾಮರ್ಸ್ ತೊಗೊಂಡಿದ್ದೀರಾ ಅಥವಾ ಆರ್ಟ್ಸ್ ತೊಗೊಂಡಿದ್ದೀರಾ, ನೀವು ಯಾವ ಕೋರ್ಸಲ್ಲಿ ನೀವು ದ್ವಿತೀಯ PUC ಎಕ್ಸಾಮ್ ಬರೆದಿರಲ್ವಾ ಆ ಒಂದು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆಮೇಲೆ ಕೆಳಗಡೆ ಒಂದು ಬಟನ್ ಇರುತ್ತೆ, ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ತಕ್ಷಣವೇ ನಿಮಗೆ ಸೀದಾ ನೇರವಾಗಿ ಏನು ಬರುತ್ತೆ, ನಿಮ್ಮ ಅಲ್ಟ್ರಾನೇಟಿವ್ ಆಫಿಷಿಯಲ್ ಚಾನಲ್ ಅಂದರೆ ನಿಮ್ಮ ನೇರವಾದಂತಹ ರಿಸಲ್ಟ್ ಬಂದ್ಬಿಡುತ್ತೆ. ಅವಾಗ ಆರಾಮಾಗಿ ನೀವು ರಿಸಲ್ಟ್ ನೋಡ್ಬೋದು. ಓಕೆನಾ? ಇಷ್ಟು ನೀವು ಕರೆಕ್ಟಾಗಿ ನೋಡ್ಕೊಳ್ಬೋದು. ಜೊತೆಗೆ ಇನ್ನೊಂದು ಹೇಳ್ತೇನೆ ನಿಮಗೆ, ಆಫಿಷಿಯಲ್ ವೆಬ್ಸೈಟ್ ಇದು ಒಂದಿದೆ, ಅಲ್ಲಿ ಡಿಜಿ ಲಾಕರ್ದಲ್ಲಿ ಕೂಡ ನಿಮ್ಮ ರಿಸಲ್ಟ್ ಆರ್ ಯೂಶುವಲಿ ಅವೈಲಬಲ್ ಇನ್ ದ ಡಿಜಿ ಲಾಕರ್ ವೆಬ್ಸೈಟ್. ಈ ವೆಬ್ಸೈಟಲ್ಲಿ ಕೂಡ ನಿಮ್ಮ ಒಂದು ರಿಸಲ್ಟ್ ಇರುತ್ತೆ. ಆರಾಮಾಗಿ ನೀವು ನೋಡುವಂಥದ್ದು ಎಲ್ಲಪ್ಪ ಅಂದರೆ ಇಲ್ಲೇ ನೀವು ಆರಾಮಾಗಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮಾರ್ಕ್ಸ್ ಶೀಟ್ ಓಪನ್ ಆಗಿಬಿಡ್ತದೆ, ಪಾಸ್ ಅಥವಾ ಫೇಲ್ ಅನ್ನೋದು. ಓಕೆ, ಇಷ್ಟು ನಿಮ್ಮ ಒಂದು ಸಂಪೂರ್ಣವಾದಂತಹ ಒಂದು ರಿಸಲ್ಟ್ ನೋಡುವಂತಹ ಒಂದು ಮೆಥಡ್ ಇದು. ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಜೊತೆಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಎಲ್ಲ ವಿಷಯಗಳಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆಯಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.